ಮಾತು ಈ ಹಿಂದೆ ಹೇಳಿದ್ರು. ಏನಾದರೂ ಚೇಂಜಸ್ ಈ ಸದ್ಯದ ಮಟ್ಟಿಗೆ ಪೊಸಿಷನ್ಗಳಲ್ಲಿ ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳೇ ಸಮರ್ಥರು ಇದನ್ನು ಹೇಳೋದಕ್ಕೆ. ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡಿ ಹೇಳ್ತೀವಿ. ಅವರಾದ್ರೆ ಅವರ ವಿವೇಚನೆಯಲ್ಲಿರುತ್ತೆ ಮತ್ತು ಅವ್ರಿಗೆ ಮಾಹಿತಿಗಳಿರುತ್ತೆ, ಅದು ಹೇಳ್ಬೋದು. ಅಥಾರಿಟೇಟಿವ್ ಆಗಿ ಹೇಳೋದಂದ್ರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಶಾಸಕರಲ್ಲೂ ಕೂಡ ಕನ್ಫ್ಯೂಷನ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಹೇಳಿ ಖರ್ಗೆ ಅವರ ಲಿಸ್ಟು, ಸಿಎಂ ಅವರ ಲಿಸ್ಟು, ಡಿಸಿಎಂ ಅವರ ಲಿಸ್ಟು ಇರೋದ್ರಿಂದಾಗಿ ಕ್ಲಿಯರೆನ್ಸ್ ಆಗಿಲ್ಲ. ಕೂಡ ದೆಹಲಿಗೆ ಹೋಗಿ ರೆಡಿ ಆಗಿದ್ದಾರೆ ಸರ್. ಯಾರು ಎಲೆಕ್ಷನ್ ಮುಗಿದ ಬಳಿಕ ಶಾಸಕರೆಲ್ಲೂ ಕೂಡ ದೆಹಲಿಗೆ ಹೋಗಿ ರೆಡಿ ಆಗಿದ್ದಾರೆ. ಹೌದು, ಅವರಲ್ಲೇ ಡಿನ್ನರ್ಗಳು ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಭೇಟಿ ಮಾಡ್ತೀವಿ ಅಂತೇಳಿ ಡೆಲ್ಲಿಗೆ ಅಪಾಯಿಂಟ್ಮೆಂಟ್ ಕೇಳ್ಕೊಂಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವರು ಹೇಳಿದ್ದೆ ಬಂದಿದ್ದಾರೆ. ನೆನ್ನೆ ಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದ್ರಲ್ಲ, 224 ಜನನೂ ಕೂಡ ಸಮರ್ಥರಿದ್ದಾರೆ ಅಂತ. ಸೊ ಯಾರಿಗೆ ಅವಕಾಶ ಸಿಗುತ್ತೆ ಅವ್ರು ಆಗ್ತಾರೆ. ಸರ್, ಈಗ ಒಳ ಮೀಸಲಾತಿ ಬಲಗೈ ಸಮುದಾಯ ನೀತಿ ಸಮಿತಿ ಇದೆ ಅಂತ ಏಪ್ರಿಲ್ 9 ಅದೇ ಒಂದು ನಾವು ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಲೀಗಲ್ ಪೊಸಿಷನ್ ಏನಿದೆ ಅಂತೇಳಿ ಚೆಕ್ ಮಾಡ್ಕೊಂಡು, ಯಾಕೆಂದರೆ ನಾವು ಸ್ಪೆಷಲ್ ಕ್ಯಾಬಿನೆಟನ್ನು ಅದಕ್ಕಾಗಿ ಕರೆದಿದ್ದು. ಅವರ ಪ್ರಕಾರ ಈವನ್ ಕ್ಯಾಬಿನೆಟ್ಲಿ ಚರ್ಚೆ ಮಾಡೋದು ಕೂಡ ಮತ್ತು ಏನಾದರೂ ಡಿಸಿಷನ್ ತಗೊಳ್ಳೋದು ಕೂಡ ಆಗಬಾರ್ದು. ನೀವು ಅನೌನ್ಸ್ ಮಾಡೋದು ಬಿಡೋದು ಬೇರೆ, ಆದರೆ ಡಿಸ್ಕಷನ್ ಆಗಿ ಸಮಾವು ಏನಾದರೂ ಇನ್ಫಾರ್ಮೇಷನ್ ಆಚೆ ಬಂದರೆ ದ್ಯಾಟ್ ಪ್ರಾಬಬ್ಲಿ ಮೇ ಇನ್ಫ್ಲೂಯೆನ್ಸ್ ದಿ ವೋಟರ್ಸ್ ಅನ್ನೋ ಥರ ಏನೋ ಒಂದು ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸು, ಆ ಕೋಡ್ ಆಫ್ ಕಂಡಕ್ಟಲ್ಲಿ. ಅದಕ್ಕೆ ಅವರು ಲೀಗಲ್ ಪೊಸಿಷನನ್ನು ಚೆಕ್ ಮಾಡಿ ಅಡ್ವೊಕೇಟ್ ಜನರಲ್ ಹತ್ರ, ಆಮೇಲಿಂದ ಎಲೆಕ್ಷನ್ ಕಮಿಷನರ್ ಹತ್ರ. ಅದಕ್ಕೆ ಅವರು ಇಲ್ಲ, ನೀವು ಮಾಡೋದು ಸರಿ ಇರೋದಿಲ್ಲ ಅಂತ ಹೇಳಿದ್ಮೇಲೆ 9ನೇ ತಾರೀಕು ಆದಮೇಲೆ ಮಾಡೋದು ಅಂತ ಹೇಳಿ ಒಳ ಮೀಸಲಾತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲ, ಅದನ್ನು ಮಾಡಕ್ಕೆ ಬರೋದು, ನೇಮಕಾತಿ ನೋಟಿಫಿಕೇಶನ್ ಮಾಡಕ್ಕೆ ಬರೋಲ್ಲ. 9ನೇ ತಾರೀಕು ನಂತರನೇ ನೋಡಿ ಆಲ್ ನೋಟಿಫಿಕೇಶನ್ಸ್ ಅಂದ್ರೆ ಹೌಸ್ನಲ್ಲಿ ಪಕ್ಷಾತೀತವಾಗಿ IPL ಟಿಕೆಟ್ಗಳನ್ನ ರಾಜಕಾರಣಿಗಳ MLAಗಳಿಗೆ ಅವ್ರ ಫ್ಯಾಮಿಲಿಗಳಿಗೆ ಕೊಡಬೇಕು, ನಮಗೆ VIP ನಮ್ಮನ್ನು VIP ತರ ಟ್ರೀಟ್ ಮಾಡಬೇಕು ಅಂತ ಸ್ಪೀಕರ್ ಮುಂದೆನೆ ಮನವಿ ಮಾಡಿದ್ದಾರೆ. ಇದನ್ನು ಯಾವ ಥರ ನೋಡ್ತಾರೆ? ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಗೌರ್ಮೆಂಟ್ ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025ರ ಘಟನೆ ನಮಗೆ, ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ನಾವಲ್ಲಿ ಈ ಥರ ಆಗಿದೆ ಅಂದ ಮೇಲೆ ಸರ್ಕಾರ, ಪೊಲೀಸ್ ಇಲಾಖೆ, ನಾವು ಪೊಲೀಸ್ನವರು ಬರೀ ಸೆಕ್ಯೂರಿಟಿ ಕೊಡ್ತಾಯಿದ್ರು ಇಲ್ಲಿವರೆಗೂ. ಈಗ ಇದೆಲ್ಲವನ್ನು ನೋಡ್ತಕ್ಕಂಥ ರೀತಿಯಲ್ಲಿ ವಿ ವರ್ ಫೋರ್ಸ್ಡ್. ಅದಕ್ಕೆ ಜಸ್ಟಿಸ್ ಪುನಃ ಅವರನ್ನು ಕಮಿಷನ್ ಮಾಡಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಕೂಡ ಗಮನಕ್ಕೆ ತಗೊಂಡು ಆ ಕಮಿಷನ್ನು ರೆಕಮೆಂಡೇಷನ್ಸ್ ಮಾಡಿದ ಮೇಲೆ ನಾವು ಆ ಕಮಿಟಿಯವರಿಗೆ, ಹೊಸ ಕಮಿಟಿ ಆಗಿದೆ KCA, ಅವರಿಗೆ ತಿಳಿಸಿದೆ ರೆಕಮೆಂಡೇಷನ್ ಈ ಥರ ಇದೆಯಪ್ಪ, ನೀವು ಇಲ್ಲ ಅಂದರೆ ಇದನ್ನೆಲ್ಲ ನೀವು ಮಾಡೋದಿಲ್ಲ ಅಂದರೆ ನಾವು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಕೆಲವೆಲ್ಲ ದೊಡ್ಡ 1 ವರ್ಷ ಆಗುವಂಥದ್ದು ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದು ಮುಗಿಯೋದು ಒಂದು 6 ತಿಂಗಳು, ವರ್ಷ. ಶಾಸಕರು 4ರಿಂದ 5 ಟಿಕೆಟ್. ಅದಕ್ಕೆ ನಾನು ಹೇಳೋದಕ್ಕೆ ಏನು ಹೊರಟಿದ್ದೆ ಅಂದರೆ, ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವ್ರು ಕೇಳಿರೋದು ತಪ್ಪಿಲ್ಲ. ಆದರೆ KCAನವರಾಗಲಿ RCBನವರಾಗಲಿ ಯಾವ ರೀತಿ ಅದನ್ನು ಮಾಡ್ತಾರೆ, ಅಥವಾ ಯಾವ ರೀತಿ ಟಿಕೆಟ್ಸ್ನಾಗಲಿ ಅಥವಾ ಪಾಸಸ್ ಆಗಲಿ ಕೊಡೋದಕ್ಕೆ ಅವರು ಕ್ರಮ ತಗೋಬೇಕು. ಸರ್, ಇನ್ನೊಂದು, ತುಮಕೂರಿನ ಚಂದ್ರು ಅನ್ನೋರ ಒಡೆತನದ ತೋಟದಲ್ಲಿ ಅರಣ್ಯ ಇಲಾಖೆಯ ನಕಲಿ ಆದೇಶ ಪತ್ರವನ್ನ ತಯಾರಿಸುವ ಜಾಲನ ಈಗ ಪತ್ತೆ ಮಾಡಿದ್ದಾರೆ ತುಮಕೂರಿನಲ್ಲಿ. ಸೊ ಈ ವಿಚಾರವಾಗಿ ಅವ್ರ ಹೆಸರ ಮೇಲೆ ಮಾತ್ರ FIR ಆಗಿಲ್ಲ, ಆದ್ರೆ ಬೇರೆ ಅಲ್ಲಿ ಯಾರು ಸಿಬ್ಬಂದಿ ಇದ್ರು ಅಥವಾ ನಕಲಿ ಸಿಬ್ಬಂದಿ ಆಗಿದ್ರು ಅವ್ರ ಮೇಲೆ FIR ಆಗಿದೆ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೆ ಏನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡ್ತೀನಿ. ಅಂದ್ರೆ ಅಲ್ಲಿರುವಂತ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂತ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ವಾಲೆಚಂದ್ರ ಅವ್ರ ಹೆಸರನ್ನೇ ಸೇರಿಸಿಲ್ಲ. ಎಲ್ಲದಕ್ಕೂ HM, ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ, ಅದು ಗೃಹ ಸಚಿವರು. ಏನು ಗೃಹ ಸಚಿವರು?
ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗೋದೇ ಇಲ್ಲ. ಅದಕ್ಕೆಲ್ಲ ಗೃಹ ಸಚಿವರು ಹೊಣೆ. ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನ ಸುಮ್ಮನೆ ಅದನ್ನ ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಸರ್ ನೀವು ಅಂದ್ರೆ ಬೇಕಂತ ಈ ಸಂದರ್ಭದಲ್ಲಿ ಯಾಕೆ ಹಂಗ್ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದ್ರೂ ಇದ್ರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆನ ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅದನ್ನ ಅವ್ರನ್ನ ತಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆಕ್ಷನ್ ಇರುತ್ತೆ. ಇಲ್ಲ ಅಂದ್ರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನ ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ ಅದರಲ್ಲಿ? ಈಗ ಕರೆಕ್ಟ್. ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ₹1 ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸ್ಟೇಟ್ ಗವರ್ಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತಗೋಬಹುದು, ಆಮೇಲೆ ರಾಟಿಫೈ ಮಾಡ್ಕೋಬಹುದು ಕ್ಯಾಬಿನೆಟ್ ಅಲ್ಲಿ. ಅವ್ರಿಗೆ ಅಧಿಕಾರ ಇದೆ. ಉಪಚುನಾವಣೆ ಸಂಬಂಧಪಟ್ಟಂಗೆ ಸರ್ ಬಹಳ ಬಂಡಾಯ ಇದೆ ಕಾಂಗ್ರೆಸ್ಗೆ. ಮಾಮೂಲಿ ನಡೀತಾ ಇರುತ್ತೆ ಚುನಾವಣೆಯಲ್ಲಿ. ಬೇಕಾದಂಗೆ ನಮ್ಮ ಪಕ್ಷದವರು ಬಂಡಾಯವಾಗಿ ನಿಲ್ತಾರೆ, ಬೇರೆ ಪಕ್ಷದವರು ಅವ್ರವ್ರ ಪಕ್ಷದವರು. ಈಗ ಬಿಜೆಪಿಯಲ್ಲಿ ಬಂಡಾಯ ಇಲ್ವಾ? ಆ ಥರ ನಿಲ್ತಾರೆ. ನಾವು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡೇ ಹೋಗ್ತೀವಿ. ಜನ ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ACPಗಳ ನಿಯೋಗ ಇವತ್ತು ಭೇಟಿ ಮಾಡಿದ್ರು ನಿಮ್ಮನ್ನ. ಅವರು ಕೆಲವು ಪ್ರಮೋಷನಲ್ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಭೇಟಿ ಮಾಡಿದ್ದಾರೆ. ಅದು ಈಗಾಗಲೇ ಒಂದು ಏನಂದರೆ ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನೇರವಾದಂಥ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಆಮೇಲೆ ಇಂಟರ್ನಲ್ಲಿ ಪ್ರಮೋಷನ್ ಕೊಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತೇಳಿ ಆಗುತ್ತೆ. 60ಸಲ್ಲಿ ಹೆಚ್ಚು ಕಡಿಮೆ 50-50 ಇತ್ತು. 1960 ರಿಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ 50% ಪ್ರಮೋಷನ್, 50% ಡೈರೆಕ್ಟ್ ರಿಕ್ರೂಟ್ಮೆಂಟ್. ಯಾಕೆಂದರೆ ಇದು ಎಂಟ್ರಿ ಪಾಯಿಂಟ್ ಆದದ್ರಿಂದ ಆ ರೀತಿ ಮಾಡಿದ್ದಾರೆ. ಆಮೇಲೆ ಸಬ್ಸಿಕ್ವೆಂಟ್ಲಿ 1967 ಅದನ್ನು ಕಡಿಮೆ ಮಾಡಿದ್ರು. 50 ಇದ್ದದ್ದನ್ನು 33 ಮಾಡಿದ್ರು. 33 ಮಾಡಿದ ಮೇಲೆ ಅದು ಸ್ವಲ್ಪ ದಿವಸ ಇತ್ತು. ಆಮೇಲೆ ಈಗ 2003 ಅಥವಾ 2008 ಅದನ್ನು 80 ಮಾಡಿದ್ದಾರೆ. 20% ಪ್ರಮೋಷನ್ನು, ರಿಕ್ರೂಟ್ಮೆಂಟ್, ಡೈರೆಕ್ಟ್ ರಿಕ್ರೂಟ್ಮೆಂಟ್, 80% ಪ್ರಮೋಷನ್ ಅಂತ ಮಾಡಿದ್ದಾರೆ. ಇದನ್ನ ನಾವು ಈಗ ಸದ್ಯದಲ್ಲೇ ಪರಿಸ್ಥಿತಿನಲ್ಲಿ 20-80 ಇದೆ. 20 ಡೈರೆಕ್ಟ್ ರಿಕ್ರೂಟ್ಮೆಂಟ್, 80% ಪ್ರಮೋಷನ್. ಇದು ಅವ್ರ ಡಿಪಾರ್ಟ್ಮೆಂಟಲ್ಲಿ ಚಾಲೆಂಜ್ ಮಾಡಿಕೊಂಡು ಒಬ್ರಿಗೊಬ್ರು ಈ 20%ನವರು ಕೋರ್ಟಿಗೆ ಹೋಗ್ತಾರೆ, ಆ 80%ನವರು ಕೋರ್ಟಿಗೆ ಹೋಗ್ತಾರೆ. ನಮಗೆ ಪ್ರಮೋಷನ್ ಆಸ್ಪೆಕ್ಟ್ ಹೋಗುತ್ತೆ ಅಂತ ಅವರು ನಮಗೆ ಇದು ಸಿಗೋದಿಲ್ಲ ಬೇಗ ಅಂತ ಹೇಳಿ ಇವರು. ಅದಕ್ಕೆ ಅವ್ರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ಅನ್ಯಾಯ ಆಗೋದಿಲ್ಲ ಇಬ್ಬರಿಗೂ ಅಂತ ಹೇಳಿ ಕಳಿಸಿದ್ದೇನೆ. ಕ್ಯಾಬಿನೆಟ್ ನಂತರ ರೀಶಫಲ್ ಮೋಹನ್ ದಾಸ್ ಅವರು ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ನಾನೇನ್ ಮಾಡ್ಬೇಕು? ಹೋರಾಟ ಮಾಡ್ತಿದ್ದಾರೆ ಸರ್. ಈಗ ಅಲ್ಲ ಅವರು ಎಲ್ಲ ಸಮುದಾಯಗಳು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾವೆ. ಅದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡೇ ಅಂತಿಮ ತೀರ್ಮಾನ ಮಾಡುತ್ತೇವೆ. ಕಾನೂನಿನ ಚೌಕಟ್ಟಲ್ಲಿ, ಕಾನೂನಿದೆ ಅಲ್ವಾ, ಕಾನೂನಿನ ಚೌಕಟ್ಟಿನಲ್ಲಿ ಅಂತಿಮ ತೀರ್ಮಾನ ಸರ್ಕಾರ ಮಾಡುತ್ತೆ. ಏನು ಅವಕಾಶ ಇದೆ ಅವರಿಗೆ, ಇವರಿಗೇನು ಅವಕಾಶ ಇದೆ, ಮತ್ತೊಬ್ಬರಿಗೇನು ಅವಕಾಶ ಇದೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳ್ಳುತ್ತೆ. With respect to what happened at the assembly yesterday,